ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಡದಿ ಟೌನ್ಶಿಪ್ ಈ ವಿವಾದ ಏನಿದೆ, ಇದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡಿತಾ ಇದೆ. ಮೊದಲನೇದಾಗಿ ಈ ಯೋಜನೆಯ ಉದ್ದೇಶ ಏನಿದೆ ಅದೇ ಸಂಶಯಾಸ್ಪದವಾಗಿದೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತ ಗಟ್ಟಿಯಾಗಿ ನಿಂತಿದೆ? ಇದರ ಉದ್ದೇಶ ಏನು? ಅಭಿವೃದ್ಧಿ ಒಂದೇ ಉದ್ದೇಶ. ಅಭಿವೃದ್ಧಿ ಮಾಡೋದಿದ್ರೆ ಬೇರೆ ದಾರಿಗಳಿದ್ದು, ರೈತರ ಭೂಮಿಯನ್ನ ಕಸಿದುಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನುವ ಈ ಜಿದ್ದು ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ? ಅದರ ಹಿಂದಿರಬಹುದಾದ ಕಾರಣಗಳು, ಸಂಶಯಗಳು. ಇನ್ನೊಂದು ಕಡೆ ಪ್ರತಿಪಕ್ಷಗಳು ಇದನ್ನ ಸ್ವೀಕರಿಸಿದ ರೀತಿ, ಜೆಡಿಎಸ್ ಮತ್ತು ಬಿಜೆಪಿ. ಜೆಡಿಎಸ್ ಇದನ್ನ ಒಂದು ರೀತಿಯ ಜನಾಂದೋಲನದ ರೀತಿ ಇದನ್ನ ಎತ್ತಿಕೊಳ್ಳುವುದು ಯತ್ನ ಮಾಡ್ತಾ ಇರುವ ಸಂದರ್ಭದಲ್ಲೇ ಈಗ ಬಿಜೆಪಿ ಕೂಡ ಅಖಾಡಕ್ಕೆ ಇಳಿದಿದೆ. ಈ ಬಿಜೆಪಿ ಈ ಅಖಾಡಕ್ಕೆ ಇಳಿದು ಈ ಇಶ್ಯೂವನ್ನ ಯಾವ ರೀತಿ ಬಳಸಿಕೊಳ್ಳುತ್ತೆ ಅನ್ನುವ ಪ್ರಶ್ನೆ ಇರುವುದರ ಜೊತೆಗೆ ಇದನ್ನು ಮೀರಿದ ಹಲವು ಪ್ರಶ್ನೆಗಳಿವೆ. ಅದನ್ನ ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಏನದು ಹಾಗಿದ್ರೆ, ಒಂದು, ಬಿಜೆಪಿ ಟೌನ್ಶಿಪ್ ವಿವಾದವನ್ನ ಬಿಜೆಪಿ ರೈತರ ಹಕ್ಕಿನ ಪ್ರಶ್ನೆಯಾಗಿ ಅದನ್ನ ಬಿಂಬಿಸುವುದಕ್ಕೆ ಯತ್ನ ಮಾಡ್ತಾ ಇದೆಯಾ? ಹಾಗೇನೆ ವಿಧಾನಸೌಧ ಚಲೋ ಮೂಲಕ ಈ ವಿಷಯವನ್ನ ರಾಜ್ಯ ಮಟ್ಟದ ರಾಜಕೀಯ ಅಜೆಂಡಾ ಆಗಿಸುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ? ಥರ್ಡ್ ಪಾಯಿಂಟ್, ಯಡಿಯೂರಪ್ಪ ಅವರು 1980-90ರ ದಶಕದಲ್ಲಿ ರೈತರ ಸಮಸ್ಯೆಗಳು, ನೀರಾವರಿ, ಭೂಮಿ ಮತ್ತು ಗ್ರಾಮೀಣ ಪ್ರಶ್ನೆಗಳ ಮೂಲಕ ಬಿಜೆಪಿ ನೆಲೆಯನ್ನ ಕರ್ನಾಟಕದಲ್ಲಿ ಬಲಪಡಿಸಿದ್ರು. ಅದು ಇಲ್ಲದಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಅನ್ನುವ ಪಕ್ಷ ಇರ್ತಾನೆ ಇರಲಿಲ್ಲ. ಯಾಕಂದ್ರೆ ಆ ಬಿಜೆಪಿಗೆ ರೈತ ಚಳವಳಿಯ ಆಯಾಮವನ್ನ ಕೊಟ್ಟವರು ಯಡಿಯೂರಪ್ಪ. ಆ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ನೆಲೆಯೂರುವುದಕ್ಕೆ ಕಾರಣವಾದದ್ದು ಐತಿಹಾಸಿಕ ಸತ್ಯ. ಈಗ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಮತ್ತೆ ರೈತ ಪರ ವಿಷಯಗಳಿಗೆ ಹೆಚ್ಚು ಒತ್ತು ನೀಡುವ ಲಕ್ಷಣಗಳು ಕಾಣ್ತಾ ಇದೆ. ಹಾಗಿದ್ರೆ ವಿಜಯೇಂದ್ರ ಒಂದು ತಮ್ಮ ತಂದೆ ಯಾವ ದಾರಿಯನ್ನ ಹಾಕಿಕೊಂಡು ಬಿಜೆಪಿಯನ್ನ ಬಲಪಡಿಸಿದ್ರೋ ಅದೇ ದಾರಿಯಲ್ಲಿ ಮುಂದುವರಿಯುತ್ತಾ ಬಿಜೆಪಿಯನ್ನ ಬಲಪಡಿಸುವುದಕ್ಕೆ ಮುಂದಾಗಿದ್ದಾರೆ. ಈ ಪ್ರಶ್ನೆ ಇದೆ, ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಇನ್ನು ರೈತರ ವಿಚಾರದಲ್ಲಿ ನಿರಂತರವಾದ ಹೋರಾಟ ನಡೆಸಿದರೆ ಮಾತ್ರ ಬಿಜೆಪಿ ತನ್ನ ರಾಜಕೀಯ ಆದ್ಯತೆಯನ್ನ ಬದಲಾಗಿಸಿದೆ ಅಂತ ಅಂದ್ಕೋಬಹುದು. ಬಿಜೆಪಿಯ ರಾಜಕೀಯ ಆದ್ಯತೆ ಅಂದಾಗ ತಮಗೆ ಅರ್ಥ ಆಗಿರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಿಜೆಪಿ ಕೋಮುವಾದಿ ಎಜೆಂಡಾವನ್ನ ಇಟ್ಕೊಂಡಿದೆ ಅಂತ. ಅದು ಬಹುಸಂಖ್ಯಾಕ ರಾಜಕಾರಣ ಬಿಜೆಪಿಯ ನೆಲಗಟ್ಟು. ಅಲ್ಪಸಂಖ್ಯಾತ ರಾಜಕಾರಣವಲ್ಲ. ಅಲ್ಪಸಂಖ್ಯಾತರನ್ನ ವಿರೋಧಿಸೋದು, ಅಲ್ಪಸಂಖ್ಯಾತರನ್ನ ಒಂದು ರೀತಿ ಟಾರ್ಗೆಟ್ ಮಾಡ್ತಾ ಬಹುಸಂಖ್ಯಾತರ ಎಮೋಷನಲ್ ಆದ ಭಾವನಾತ್ಮಕವಾದ ಇದೆಯಲ್ಲ ಅದನ್ನು ಬಲಪಡಿಸ್ತಾ ತಮ್ಮ ಮೆಥಡ್ಸ್ ಅನ್ಕೊಳ್ಳೋದು ಬಿಜೆಪಿ ಏಜೆಂಡಾ. ಆದ್ರೆ ಕರ್ನಾಟಕದಲ್ಲಿ ಇದು ವರ್ಕ್ಔಟ್ ಆಗಲ್ಲ ಅನ್ನೋದು ಐತಿಹಾಸಿಕ ಸತ್ಯ ಕೂಡ. ಆ ಕಾರಣಕ್ಕೆ ಯಡಿಯೂರಪ್ಪನವರು ಬಿಜೆಪಿಯನ್ನ ರೈತ ಹೋರಾಟದ ನೆಲೆಯ ಮೇಲೆ ಬಲಪಡಿಸಿದ್ರು. ಹಾಗಿದ್ರೆ ಈಗ ವಿಜೇಂದ್ರ ಕೂಡ ರೈತ ಹೋರಾಟದ ನೆಲಗಟ್ಟಿನ ಮೇಲೆ ಬಿಜೆಪಿಯನ್ನ ಬಲಪಡಿಸೋದಕ್ಕೆ ಮುಂದಾಗಿದ್ದಾರಾ? ಹಾಗಿದ್ರೆ ಯಶಸ್ಸು ಸಿಗತ್ತಾ? ಸೊ ಇದನ್ನ ಇಟ್ಟುಕೊಂಡು ಚರ್ಚೆ ಮಾಡುವಾಗ ಕರ್ನಾಟಕದ ಬಿಜೆಪಿ ಮತ್ತೆ ಯಡಿಯೂರಪ್ಪನವರ ರಾಜಕಾರಣಕ್ಕೆ ಹಿಂತಿರುಗ್ತಾ ಇದೆಯಾ ಅಂತ. ಮಧ್ಯೆ ಸಿ.ಟಿ. ರವಿ ಅಂತವರು, ಯತ್ನಾಳ್ ಅಂತವರು ಅವರು ಕರ್ನಾಟಕದಲ್ಲಿ ಕೋಮು ರಾಜಕಾರಣವನ್ನ ಬಲಪಡಿಸೋದಕ್ಕೆ ಯತ್ನ ಮಾಡಿದ್ರು. ಬಟ್ ಇಟ್ ವೋಂಟ್ ವರ್ಕ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಯಾವ ರೀತಿ ಎಜೆಂಡಾಗಳನ್ನು ಇಟ್ಟುಕೊಂಡಿದೆಯೋ ಆ ರೀತಿ ಕರ್ನಾಟಕದಲ್ಲಿ ವರ್ಕ್ಔಟ್ ಆಗುವ ಸಾಧ್ಯತೆ ಕಾಣ್ತಾ ಇಲ್ಲ. ಬಿಕಾಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕರ್ನಾಟಕ ಅಂಡ್ ದ ಬಿಲೀಫ್ಸ್ ಆಫ್ ಕನ್ನಡಿಗಾಸ್ ಅಂತ. ಕನ್ನಡಿಗರ ನಂಬಿಕೆ ಮತ್ತು ಕರ್ನಾಟಕದ ರಾಜಕೀಯ, ಸಾಮಾಜಿಕ, ಐತಿಹಾಸಿಕ ಸತ್ಯಗಳು. ಸೊ ಆ ಕಾರಣದಿಂದ ಮತ್ತೆ ಹಾಗಿದ್ರೆ ಯಡಿಯೂರಪ್ಪನ ರಾಜಕಾರಣ ಒಂದೇ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಗಟ್ಟಿಗೊಳಿಸುತ್ತಾ ಅಂತ. ಹಾಗಿದ್ರೆ ಅದು ಏನು ಅಂದ್ರೆ ನೋಡಿ, ಕರ್ನಾಟಕದ ಬಿಜೆಪಿ ಅಂತಂದ್ರೆ ಯಡಿಯೂರಪ್ಪ ಅಂದ್ರೆ ರೈತ ಹೋರಾಟ, ರೈತರ ಸಾಲ ಮನ್ನಾ, ಬೆಳೆ ಸಾಲ, ನೀರಾವರಿ, ಭೂಸ್ವಾಧೀನ, ಗ್ರಾಮೀಣ ಸಮಸ್ಯೆಗಳು ಇವೆಲ್ಲವನ್ನ ರಾಜಕೀಯದ ಕೇಂದ್ರವನ್ನಾಗಿ ಮಾಡಿ ಬಿಜೆಪಿಯನ್ನ ರಾಜ್ಯದ ಪ್ರಮುಖ ಶಕ್ತಿಯಾಗಿ ಯಡಿಯೂರಪ್ಪ ಬೆಳೆಸಿದ್ರು.
ಆದ್ರೆ ಕಳೆದ ಒಂದು ದಶಕದ ಅವಧಿಯಲ್ಲಿ ಬಿಜೆಪಿಯ ರಾಜಕೀಯ ಕೇಂದ್ರ, ವಾಟ್ ಇಸ್ ದ ಸೆಂಟರ್ ಪಾಯಿಂಟ್ ಆಫ್ ಅಂತೀವಿ ನಾವು, ಸೆಂಟರ್ ಪಾಯಿಂಟ್ ಅಂತೀವಿ, ಅದು ಬದಲಾಗಿತ್ತು. ರಾಷ್ಟ್ರೀಯ ವಿಚಾರಗಳು, ಹಿಂದುತ್ವ, ರಾಷ್ಟ್ರೀಯ ಭದ್ರತೆ, ಧಾರ್ಮಿಕ ವಿವಾದಗಳು, ಗುರುತಿನ ರಾಜಕೀಯ, ಹೀಗೆ ಸೊ ಪ್ರಾಮುಖ್ಯತೆಯನ್ನು ಪಡಿತಾ ಹೋದು. ಇದರಿಂದ ನಗರ ಪ್ರದೇಶಗಳಲ್ಲಿ ಬಿಜೆಪಿಗೆ ಲಾಭ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಪಕ್ಷದ ನೆಲೆ ಇದೆಯಲ್ಲ, ಅದು ಗಟ್ಟಿಗೊಳ್ಳಿಲ್ಲ ಅನ್ನೋದು. ಸೊ ಈ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ ವಿವಾದ ಈಗ ಮಹತ್ವ ಪಡ್ಕೊಳ್ತಾ ಇದೆ. ಅಂದ್ರೆ ನಗರ ಕೇಂದ್ರಿತವಾದ ಕೋಮುವಾದಿ ರಾಜಕಾರಣ ಮತ್ತು ಹಿಂದುತ್ವದ ರಾಜಕಾರಣ ಏನಿದೆ ಅದನ್ನ ಬಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಯನ್ನು ಬಲಪಡಿಸುವಂತಹ ರೈತ ಪರವಾದ ನಿಲುಮೆಗೆ, ಹೋರಾಟಕ್ಕೆ ಬಿಜೆಪಿ ಹಿಂತಿರುಗ್ತಾ ಇದೆಯಾ, ಅದಕ್ಕೆ ವಿಜೇಂದ್ರ ಬೇಕಾದಂತಹ ಒಂದು ಕ್ಯಾನ್ವಾಸ್ ಅನ್ನ ಸಿದ್ಧಪಡಿಸ್ತಿದಾರ ಇದ್ರ ಮೂಲಕ ಅನ್ನೋದು. ಹಾಗಿದ್ರೆ ಬಿಡದಿ ಹೋರಾಟ ಆಗಿದ್ರೆ ಕೇವಲ ಒಂದು ಭೂಮಿ ವಿವಾದವಾಯಿತು ಅಲ್ವೇ ಅಲ್ಲ. ಇದನ್ನ ನಾವು 3 ಹಂತಗಳಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಒಂದು, ರೈತರ ಭೂಮಿ ಅನ್ನೋದೇನಿದೆ, ರೈತರ ಒಪ್ಪಿಗೆ, ಭೂ ಸ್ವಾಧೀನ ವಿಧಾನ, ಪರಿಹಾರದ ಪ್ರಶ್ನೆ, ಅಭಿವೃದ್ಧಿ ವಿರುದ್ಧ ಜೀವನೋಪಾಯದ ಪ್ರಶ್ನೆ, ಡೆವಲಪ್ಮೆಂಟ್ ಅದರಿಂದ ದಟ್ ಯಾವ ರೀತಿಯ ಮಾದರಿ ಅಭಿವೃದ್ಧಿ, ಇಂತಹ ಪ್ರಶ್ನೆಗಳಿರ್ತವೆ. ಎರಡನೇದು, ಸರ್ಕಾರದ ವಿರುದ್ಧ ಇರುವ ಅಸಮಾಧಾನ ಅಂತ. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರವನ್ನ ರೈತ ವಿರೋಧಿ ಸರ್ಕಾರ ಅನ್ನೋನ್ನ ಪ್ರತಿಬಿಂಬಿಸಿದರೆ ಮಾತ್ರ ಬಿಜೆಪಿಗೆ ಲಾಭ ಆಗುತ್ತೆ. ಹಿಂದೂ ವಿರೋಧಿ ಅಂತಂದ್ರೆ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ. ಗ್ರಾಮಾಂತರ ಪ್ರದೇಶದ ರೈತ ವಿರೋಧಿ ಮತ್ತು ಇವರ ಅಭಿವೃದ್ಧಿ ಏನಿದೆ ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ. ಅವರಿಗೆ ಬೆಂಗಳೂರು ಅಂದ್ರೆ ಕರ್ನಾಟಕ, ಕರ್ನಾಟಕ ಅಂದ್ರೆ ಬೆಂಗಳೂರು. ಬೆಂಗಳೂರಿಗೆ ಇನ್ನೊಂದು ವಿಮಾನ ನಿಲ್ದಾಣ ಬೇಕು, ಬೆಂಗಳೂರಿಗೆ ಇನ್ನೊಂದು ಬೇಕು, ರೈತರು ಭೂಮಿ ಕಸ್ಕೋಬೇಕು, ಬೆಂಗಳೂರನ್ನ ಇನ್ನಷ್ಟು ವಿಸ್ತರಿಸಬೇಕು, ರಿಯಲ್ ಎಸ್ಟೇಟ್ ಬರಬೇಕು, ದಂಧೆ ಮಾಡಬೇಕು, ಕಾಸು ಮಾಡಬೇಕು. ಸೊ ಇಂತಹ ಮನಸ್ಥಿತಿ ಏನಿದೆ ಇವತ್ತಿನ ಸರ್ಕಾರದ್ದು, ಅದರ ವಿರುದ್ಧ ಹೋರಾಟ ಮಾಡೋದೇನಿದೆ, ಆ ಹೋರಾಟಕ್ಕೆ ಈಗಿರುವ ರೈತರ ಅಸಮಾಧಾನವನ್ನ ಬಳಸಿಕೊಳ್ಳೋದು. ಬಿಡದಿ ರೈತರ ಅಸಮಾಧಾನವನ್ನ ಇಡೀ ಕರ್ನಾಟಕದ ರೈತ ಸಮುದಾಯದ ಅಸಮಾಧಾನವಾಗಿ ಪರಿವರ್ತಿಸಿದ್ರೆ ಬಿಜೆಪಿ ಗೆದ್ದತ್ತೆ, ಅನುಮಾನನೇ ಬೇಕಾಗಿಲ್ಲ. ಸೊ ಅದರ ಜೊತೆಗೆ ಬಿಜೆಪಿ ಹೊಸ ಒಂದು ರಾಜಕೀಯ ಸಂದೇಶವನ್ನ ಈಗ ಕೊಡ್ಬೇಕಾಗಿದೆ. 2 ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಕೆಲ ಹಿಂದುತ್ವದನ್ನ ಮಾತಾಡ್ತಾ ಹೋಗಿ ಅಥವಾ ಮೋದಿಯವರ ಮುಖ ತೋರಿಸ್ಬಿಟ್ಟು ಗೆಲ್ಲುವುದು ಕಷ್ಟ. ಅಂದ್ರೆ ಒಂದು ಹೊಸ ರಾಜಕೀಯ ಸಂದೇಶ ಯಾವುದದು? ನಾವು ಕೇವಲ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತ್ರ ಮಾತನಾಡೋದಿಲ್ಲ, ರೈತರ ಬದುಕಿನ ಪ್ರಶ್ನೆ ಏನಿದೆ ಅದನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತೀವಿ. ಈ ಸಂದೇಶ ಈ ಧಾರ್ಮಿಕ ವಿಷಯಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಜನರನ್ನು ತಲುಪುತ್ತೆ. ಅಲ್ಲೇ ಬಿಜೆಪಿಯ ಯಶಸ್ಸಿನ ಮೊದಲ ಮೆಟ್ಟಲು ಅಂತ ನನಗೆ ಅನಿಸುತ್ತೆ. ಇನ್ನು ಸೊ ವಿಜೇಂದ್ರ ಏನಿದ್ದಾರೆ, ವಿಜೇಂದ್ರ ಅವರು ತಮ್ಮ ತಂದೆಯ ದಾರಿಯಲ್ಲಿ ಸಾಗ್ತಾರೆ ಅಂತಿದ್ರು ಕೂಡ ಅವರ ಮುಂದೆ ಕೆಲವು ಸವಾಲುಗಳಿವೆ. ಏನದು ಆ ಸವಾಲುಗಳೇನು? ಒಂದು, ವಿಜೇಂದ್ರ ಈಗ ವಿರೋಧ ಪಕ್ಷದ ಪ್ರತಿಪಕ್ಷದ ಒಂದು ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷರು ಮಾತ್ರ ಅಲ್ಲ. ಯಡಿಯೂರಪ್ಪ ಅವರ ಲೀಗಸಿ ಇದೆಯಲ್ಲ, ಪೊಲಿಟಿಕಲ್ ಲೀಗಸಿ, ಸೋಷಿಯಲ್ ಲೀಗಸಿ, ಆ ಲೆಗಸಿಯನ್ನ ಮುಂದುವರಿಸುವಂತಹ ಜವಾಬ್ದಾರಿ, ಅದನ್ನು ಉಳಿಸಬೇಕಾದ ಹೊಣೆಗಾರಿಕೆ ಕೂಡ ಅವರಿಗಿರೋದು. ಅಂದ್ರೆ ಯಡಿಯೂರಪ್ಪ ಅನ್ನೋರು ಒಪ್ಕೊಳ್ಳುವವರು ಇದ್ದಾರೆ, ವಿರೋಧ ಮಾಡೋರು ಇದ್ದಾರೆ, ಬೈಯೋರು ಇದ್ದಾರೆ, ಟೀಕಿಸುವವರು ಇದ್ದಾರೆ. ಆದ್ರೆ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪರನ್ನು ನಿರ್ಲಕ್ಷ್ಯ ಮಾಡಕ್ ಸಾಧ್ಯ ಇಲ್ಲ. ನೀವು ಕರ್ನಾಟಕದ ರಾಜಕೀಯ ಇತಿಹಾಸ ಮಾತನಾಡಿದ್ರೆ ಯಡಿಯೂರಪ್ಪರ ಬಗ್ಗೆ ಮಾತನಾಡಲೇಬೇಕು. ಅವರ ಯೋಜನೆಗಳ ಬಗ್ಗೆ ಬೈಬಹುದು, ಹೊಗಳ್ಬಹುದು, ಅದನ್ನ ನಿರ್ಲಕ್ಷ್ಯ ಮಾಡಕ್ ಸಾಧ್ಯ ಆಗುತ್ತೆ. ಆದ್ರಿಂದ ಅಂತಹ ವ್ಯಕ್ತಿತ್ವದ ಅವರು ರೂಪಿಸುವ ರಾಜಕಾರಣವನ್ನ ಅದನ್ನ ಮುಂದುವರಿಸುವ ಸವಾಲು ವಿಜೇಂದ್ರ ಅವರ ಮುಂದೆ ಇದೆ. ಈ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರೆ ಈಗ ವಿಧಾನಸೌಧ ಚಲೋನ ಏನೋ ಮಾಡ್ತಾ ಇದ್ದಾರೆ, ಅದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಈ ಎಲ್ಲ ವಿಚಾರಗಳನ್ನ ಇಂದುಕೊಟ್ಟೆ. ಯಾಕೆಂದ್ರೆ ಇಂತಹ ಹೋರಾಟದ ಮೂಲಕ ಮಾತ್ರ ಈ ಹೋರಾಟವನ್ನ ಒಂದು ರಾಜ್ಯ ಮಟ್ಟದ ರಾಜಕೀಯ ಪ್ರಶ್ನೆಯಾಗಿ ನೀವು ಅದನ್ನ ಪರಿವರ್ತಿಸೋಕ್ ಸಾಧ್ಯ. ಯಾವುದೇ ಒಂದು ವಿಚಾರ ಏನಿದೆ ಅದು ರಾಜ್ಯ ಮಟ್ಟದ ರಾಜಕೀಯ ಪ್ರಶ್ನೆಯಾಗಿ ಅದು ಉದ್ಭವಗೊಂಡ್ರೆ ಅದು ಮುಂಬರೋ ಚುನಾವಣೆಯಲ್ಲಿ ಒಂದು ಅಂಡರ್ ಕರೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಈ ಅಂಡರ್ ಕರೆಂಟ್ ಮೇಲ್ ಕಾಣಲ್ಲ, ಈ ಅಂಡರ್ ಕರೆಂಟ್ ಒಳಗಡೆ ಇರುತ್ತೆ. ಈ ಅಂಡರ್ ಕರೆಂಟ್ ಆಗಿ ಅದನ್ನು ರೂಪಿಸ್ಬಿಟ್ರು ಒಂದ್ಸಲ ಅಂದ್ರೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸೆಸ್. ಯಾಕಂದ್ರೆ ನಾನು ನೋಡಿದಾಗೆ, ನಾನು 80ರ ದಶಕದಿಂದ ಈ ಚುನಾವಣೆಗಳನ್ನ ನೋಡ್ತಾ ಬಂದಿದ್ದೀನಿ, ವರದಿ ಮಾಡ್ತಾ ಬಂದಿದ್ದೀನಿ. ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು, ಪ್ರತಿ ಚುನಾವಣೆಯಲ್ಲಿ
ಒಂದು ಅಂಡರ್ ಕರೆಂಟ್ ಇರುತ್ತೆ, ಅದು ಮೇಲ್ನೋಟ ಕಾಣಲ್ಲ. ಅದು ನಿಮ್ಗೆ ಚುನಾವಣಾ ಸಮೀಕ್ಷೆಗಳ ಕಾರಣ, ಪತ್ರಕರ್ತರಿಗೆ ಕಾಣಲ್ಲ, ಯಾರಿಗೂ ಕಾಣಲ್ಲ. ಅಂತ ಒಂದು ಅಂಡರ್ ಕರೆಂಟ್ ಯಾವುದೋ ಒಂದು ಇಶ್ಯೂ ಮೇಲೆ ಬಂದ್ರೆ ಇಡೀ ಚುನಾವಣೆಯಲ್ಲಿ ಮತದಾರ ಒಂದೇ ರೀತಿ ವರ್ತನೆ ಮಾಡ್ತಾನೆ, ಆ ಉಳಿದ ಎಲ್ಲ ಅಂಶಗಳು ಗೌಣವಾಗಿ ಹೊರಟೋಗ್ಬಿಡ್ತವೆ. ಈ ಅಂಡರ್ ಕರೆಂಟ್ ಆಗಿ ಒಂದು ಇಶ್ಯೂ ಬರೋದಕ್ಕೆ ಅದಕ್ಕೂ ಕೆಲವೊಂದು ಮೂಲಭೂತ ಗುಣಧರ್ಮಗಳಿರಬೇಕು. ಈಗ ಈ ರೈತರ ವಿಷಯ ಏನಿದೆ, ಈ ಹೋರಾಟ ಈಗೇನು ಬಿಜೆಪಿ ಮಾಡ್ತಾ ಇದೆ, ಇದು ರಾಜ್ಯ ಮಟ್ಟದ ರಾಜಕೀಯ ಪ್ರಶ್ನೆಯಾಗಿ ಪರಿವರ್ತನೆ ಆದ್ರೆ ಅದು ಬಿಜೆಪಿ JDSಗೆ ಯಶಸ್ಸನ್ನ ತಂದು ಕೊಡುತ್ತೆ, ಕಾಂಗ್ರೆಸ್ ಸೋಲನ್ನ ಅನುಭವಿಸಬೇಕಾಗಬಹುದು. ಅದರ ಜೊತೆಗೆ ನೀವು ಸರ್ಕಾರದ ಮೇಲೆ ಒಂದು ಸಾರ್ವಜನಿಕ ಒತ್ತಡ ಅನ್ನೋದಿದೆಯಲ್ಲ, ಅದು ರೂಪುಗೊಳ್ಳೋದು, ಅದು ಬಹಳ ಮುಖ್ಯ. ಆ ಸಾರ್ವಜನಿಕ ಒತ್ತಡವನ್ನ ರೂಪಿಸುವ ಕೆಲಸವನ್ನ ಇಂತಹ ಆಂದೋಲನಗಳು ಮಾಡ್ತವೆ. ಮತ್ತೆ ರೈತ ಸಂಘಟನೆಗಳು ಮತ್ತು ಗ್ರಾಮೀಣ ಮತದಾರರಿಗೆ ಏನಿದ್ದಾರೆ ಅವರಿಗೆ ಬಿಜೆಪಿ ಮತ್ತು JDS ತಮ್ಮ ಜೊತೆ ಇದೆ ಅಂತ ಅನಿಸ್ಬೇಕು, ಆವಾಗಲೇ ವರ್ಕೌಟ್ ಆಗೋದು. ಸೊ ಅದಕ್ಕೆ ಈ ಒಂದು ಇಶ್ಯೂ ಏನಿದೆ ಅದು ಹೆಲ್ಪ್ ಆಗ್ಬಹುದು. ಇದನ್ನ ಇನ್ನೊಂದು ಆಂಗಲ್ ನೋಡೋದಿದ್ರೆ ಕಾಂಗ್ರೆಸ್ಗೆ ಇದು ಎಚ್ಚರಿಕೆ ಗಂಟೆಯ ಅಂತ. ಎಸ್, ಈ ಕಾಂಗ್ರೆಸ್ ಯಾಕೆ ಎಚ್ಚರಿಕೆಯ ಗಂಟೆ ಅಂತಂದ್ರೆ, DK ಶಿವಕುಮಾರ್ ಅವರ ರಾಜಕಾರಣ ಇದೆಯಲ್ಲ, ಅದು ನಗರ ಕೇಂದ್ರಿತವಾದ ರಾಜಕಾರಣ ಅಂತ. ಒಂದು ಫಸ್ಟ್ ಥಿಂಗ್, ಇದು ನಗರ ಕೇಂದ್ರಿತ ರಾಜಕಾರಣ. ಸೆಕೆಂಡ್ ಥಿಂಗ್, ಈಸ್ ಸಾಫ್ಟ್ ಹಿಂದುತ್ವದ ರಾಜಕಾರಣ. ಸಾಫ್ಟ್ ಹಿಂದುತ್ವದ ರಾಜಕಾರಣ, ನಗರ ಕೇಂದ್ರಿತವಾದ ರಾಜಕಾರಣ. ಇವರಲ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆದ ಅಹಿಂದ ರಾಜಕಾರಣ ಏನಿದೆಯಲ್ಲ, ಇಟ್ ವಿಲ್ ಸ್ಲೋಲಿ ಇಟ್ ಇಸ್ ಗೋಯಿಂಗ್ ಬ್ಯಾಕ್ ಅಂತ. ಇದು ಸ್ಲೋಲಿ ನೇಪಥ್ಯಕ್ಕೆ ಸರಿಯುತ್ತೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಸಿದ್ದರಾಮಯ್ಯ ಜೊತೆಗಿದ್ರು ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಹಿಂದ ರಾಜಕಾರಣ ಕೆಲಸ ಮಾಡುವ ರೀತಿಗೂ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಅವ್ರ ನೇಪಥ್ಯದಲ್ಲಿ ನಿಂತಾಗ ಅಂತ ಸಿಚುವೇಶನ್ ನಲ್ಲಿ ಹಿಂದುತ್ವದ ರಾಜಕಾರಣ ಕೆಲಸ ಮಾಡುವ ರೀತಿಗೂ ವ್ಯತ್ಯಾಸ ಆಗುತ್ತೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಬಹಳ ಪ್ರಬಲವಾಗಿ ಈ ಹಿಂದುತ್ವದ ಅಸ್ತ್ರವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅದು ಗ್ರಾಮಾಂತರ ಪ್ರದೇಶದ ರಾಜಕಾರಣದಿಂದ ನಗರ ಕೇಂದ್ರಿತ ರಾಜಕಾರಣಕ್ಕೆ ಅದು ಹೋಗೋ ಚಾನ್ಸಸ್ ಇದೆ. ಹೀಗೆ ಹೋದಂತ ಸಂದರ್ಭದಲ್ಲಿ ಗ್ರಾಮ ಕೇಂದ್ರಿತವಾದಂತ ರೈತರ ಇಶ್ಯೂ ಒಂದು ರಾಜಕೀಯ ಸಬ್ಜೆಕ್ಟ್ ಆಗಿ ಇಶ್ಯೂ ಆಗಿ ಎಮರ್ಜ್ ಆದ್ರೆ, ಅದನ್ನ ಎಮರ್ಜ್ ಮಾಡೋದು ಬಿಜೆಪಿ ವಿಜೇಂದ್ರ ಅವರಿಗೆ ಸಾಧ್ಯ ಆದ್ರೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಿದೆ ಇನ್ ಸೀರಿಯಸ್ ಟ್ರಬಲ್ ಅಂತ. ಸೊ ಇದು ಹೇಗಾಗತ್ತೆ ಅಂತ. ಸೊ ಇದು ಬಿಜೆಪಿ ಇದನ್ನ ಒಂದು ದೀರ್ಘಕಾಲೀನ ತಂತ್ರವನ್ನಾಗಿ ಮುಂದುವರಿಸುತ್ತಾ, ಅಥವಾ ಈಗ ಬಿಡ್ತು ಇದೊಂದು ಮಾಡ್ಬಿಟ್ಟು ಚಲೋ ಮಾಡ್ಬಿಟ್ಟು ಮತ್ತೆ ಯಥಾ ಪ್ರಕಾರ ಕೋಮುವಾದ ದಕ್ಷಿಣ ಕನ್ನಡ ಬೆಂಕಿ ಹಚ್ಚೋದು, ಈ ಇಶ್ಯೂಗಳಿಗೆ ಯತ್ನಾಳ್ ಅಂತವ್ರು, CT ರವಿ ಅಂತವ್ರು ಅವ್ರು ಮುಂದಕ್ಕೆ ಬಂದ್ಬಿಟ್ಟು ಈಶ್ವರಪ್ಪ ಅಂತವ್ರು ಬೆಂಕಿ ಹಚ್ತಾ ಹೋಗ್ತಾರ. ಹಾಗಾದ್ರೆ ಗಾನ್ ಕೇಸ್ ಮತ್ತೆ ಬಿಜೆಪಿ ವಿಲ್ ಕಮ್ ಬ್ಯಾಕ್. ಇದು ಯಡಿಯೂರಪ್ಪನವ್ರ ರಾಜಕಾರಣ ಇದೆಯಲ್ಲ, ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ರಾಜಕಾರಣ ಮುಖ್ಯ ಆಗೋದು ಯಾಕೆಂದ್ರೆ ಕೋಮುವಾದದಿಂದ ರೈತ ಪರವಾದ ರಾಜಕಾರಣವನ್ನ ಬಿಜೆಪಿ ರಾಜಕಾರಣದ ಕೇಂದ್ರ ವಸ್ತುವಾಗಿ ಅವರು ಬದಲಿಸಿದ್ರು. ಸೊ ಈಗ ಬಿಜೆಪಿ ಇದನ್ನ ಒಂದು ದೀರ್ಘಕಾಲೀನ ತಂತ್ರವಾಗಿ ಬದಲಿಸುತ್ತ ಅಂತ. ಇದನ್ನ ಹೇಳೋದು ಕಷ್ಟ, ಯಾಕಂದ್ರೆ ವಿಜೇಂದ್ರ ಅವರಿಗೆ 2-3 ತಿಂಗಳ ಅವಧಿ ಇದೆ, ಅವ್ರು ಬದಲಾಗಿ ಬೇರೆ ಅಧ್ಯಕ್ಷರು ಬಂದ್ರೆ ಇದಿರುತ್ತೆ ಅಂತ ಹೇಳಕ್ಕಾಗಲ್ಲ. ಯಥಾ ಪ್ರಕಾರ ಕೋಮುವಾದ ರಾಜಕಾರಣಕ್ಕೆ ಬರ್ಬೋದು. ಇಲ್ಲ ವಿಜೇಂದ್ರನೇ ಅವ್ನು ಕಂಟಿನ್ಯೂ ಆಗಿ ಮತ್ತೆ ಅವಾಗ ಈ ಯಡಿಯೂರಪ್ಪನವರ ರೈತ ಕೇಂದ್ರಿತ ರಾಜಕಾರಣವನ್ನ ಮುಂದುವರಿಸಿದ್ರೆ ಆಗ ಸಿಚುವೇಶನ್ ವಿಲ್ ಬಿ ಎಂಟೈರ್ಲಿ ಡಿಫರೆಂಟ್. ಏನದು, ಒಂದು ವೇಳೆ ಇದರ ನಂತರವೂ ಕೂಡ, ಬಿಡದಿ ನಂತರವೂ ಕೂಡ ಕೃಷಿ, ನೀರಾವರಿ, MSP, ರೈತರ ಸಾಲ, ಭೂಸ್ವಾಧೀನ, ಗ್ರಾಮೀಣ ಉದ್ಯೋಗ, ಬೆಳೆ ವಿಮೆ, ಇಂತಹ ಇಶ್ಯೂಗಳನ್ನ ಹಿಡಿದುಕೊಂಡು ನಿರಂತರ ಹೋರಾಟವನ್ನ ಬಿಜೆಪಿ ಮಾಡಿದ್ರೆ ಆಗ ಬಿಜೆಪಿ ವಿಧಾನಸೌಧದ ಮೆಟ್ಟಿಲನ್ನ ಏರಿ ಅಧಿಕಾರವನ್ನ ಹಿಡಿದುಕೊಳ್ಳುವುದು ಹೆಚ್ಚು ನಿಚ್ಚಳ ಆಗುತ್ತೆ. ಬಿಡದಿಗೆ ಮಾತ್ರ ಸೀಮಿತ ಆಗಿದ್ರೆ ಅವ್ರ ಕತೆ ಮುಗಿದೋಯ್ತು, ಮತ್ತೆ ರಿಟರ್ನ್ ಹೋದ್ರೆ. ಹಾಗಿದ್ರೆ ಯಾವುದು ಕೆಲವು ಮುಖ್ಯ ಪ್ರಶ್ನೆಗಳು ಯಾವುದು? ಒಂದು, ಕರ್ನಾಟಕದ ಬಿಜೆಪಿ ಮುಂದಿನ ರಾಜಕೀಯ ಹಿಂದುತ್ವ ಕೇಂದ್ರಿತವಾಗಿರುತ್ತಾ ಅಥವಾ ಯಡಿಯೂರಪ್ಪ ಕಟ್ಟಿದ ರೈತ ಗ್ರಾಮೀಣ ರಾಜಕೀಯದ ಮಾದರಿಯನ್ನ ಪುನರುಜ್ಜೀವನಗೊಳಿಸುತ್ತಾ? ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಸರ್, ಯಾವಾಗ ಹಿಂದುತ್ವದ ಕೇಂದ್ರಿತವಾಗಿ ರಿಟರ್ನ್ ಆದ್ರೆ ಕರ್ನಾಟಕದಲ್ಲೇ ಅವ್ರು ಬಿಜೆಪಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಯಡಿಯೂರಪ್ಪನವರ ಮಾದರಿ ಇದೆಯಲ್ಲ, ರೈತ ಗ್ರಾಮೀಣ ರಾಜಕೀಯದ ಮಾದರಿ, ಅದನ್ನ ಗಟ್ಟಿಗೊಳಿಸಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋ ಚಾನ್ಸಸ್ ಜಾಸ್ತಿ. ಅದರಿಂದ ಏನ್ ಮಾಡುತ್ತೆ ಬಿಜೆಪಿ ಅನ್ನೋದು ಬಹಳ ಕುತೂಹಲಕರ. ಅದು ವಿಜೇಂದ್ರ ಏನ್ ಮಾಡ್ತಾರೆ, ಅವ್ರು ಕಂಟಿನ್ಯೂ ಆಗ್ತಾರ,
ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರೆ. ಆಲ್ ದಿಸ್ ಪ್ರಶ್ನೆ ಇದೆ. ಆದರೆ ಕರ್ನಾಟಕವನ್ನ ಅರ್ಥ ಮಾಡಿಕೊಂಡವರಿಗೆ ಬಿಜೆಪಿ ಕೋಮುವಾದಕ್ಕಿಂತ ರೈತಪರವಾದ ರಾಜಕಾರಣದಿಂದ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.